ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋನಲ್ಲಿ ನಾನು ಸ್ಕಿನ್ ಟೈಪ್ ಹೇಗೆ, ಯಾವ್ಯಾವ ಥರದ ಸ್ಕಿನ್ ಟೈಪ್ ಇರುತ್ತೆ ಅಂದರೆ ಅದನ್ನು ಹೇಗೆ ಕಂಡುಹಿಡಿಯೋದು. ಇವಾಗೊಂದು ನಾರ್ಮಲ್ ಸ್ಕಿನ್ ಆಗಿರ್ಬೋದು, ಡ್ರೈ ಆಗಿರ್ಬೋದು, ಕಾಂಬಿನೇಷನ್ ಆಗಿರ್ಬೋದು, ಅಥವಾ ಆಯಿಲಿ ಸ್ಕಿನ್ ಆಗಿರ್ಬೋದು, ಸೆನ್ಸಿಟಿವ್ ಆಗಿರ್ಬೋದು. ಈ ಥರ ಸ್ಕಿನ್ ಯಾವ ಥರ ಫೇಸ್ನಲ್ಲಿ ಹೇಗೆ ಅದನ್ನು ಕಂಡುಹಿಡ್ಕೊಳ್ಳೋದು ಅಂತ ಹೇಳಿದ್ರೆ ಅದನ್ನು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಹೇಗೆ ಕಂಡುಹಿಡ್ಕೊಳ್ಳೋದು ಅಂತೇಳಿ ಹೇಳ್ತೀನಿ. ನಾನು ನಾರ್ಮಲ್ ಸ್ಕಿನ್ ಇರೋರಿಗೆ ಹೇಗೆ ಕಂಡುಹಿಡಿಯೋದು, ಅವ್ರಿಗೆ ಫೇಸ್ ವಾಶ್ ಮಾಡ್ಕೋಬೇಕು. ಒಂದು ಫೇಸ್ ವಾಶ್ ರೆಗ್ಯುಲರಾಗಿ ಏನು ಫೇಸ್ ವಾಶ್ ಮಾಡ್ತೀವೋ ಆ ಫೇಸ್ ವಾಶ್ನಲ್ಲಿ ಫೇಸ್ ವಾಶ್ ಮಾಡ್ಕೊಬಿಟ್ಟು ಒಂದು 10 ಮಿನಿಟ್ಸ್ ಅಲ್ಲ ಅಥವಾ ಒಂದು ಹಾಫ್ ಆನ್ ಅವರ್ ಬಿಟ್ಟಾಗ ಅದು ನಾರ್ಮಲ್ ಸ್ಕಿನ್ ಆಗಿದ್ದರೆ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ, ಎಲ್ಲೂ ಆಯಿಲಿ ಕಾಣಿಸೋದಿಲ್ಲ, ಡ್ರೈನೆಸ್ ಕಾಣಿಸೋದಿಲ್ಲ, ತುಂಬ ಟೈಟ್ ಆಗೋದಾಗಲಿ, ಪ್ಯಾಚಿ ಆಗಲಿ ಅಥವಾ ಸ್ಕಿನ್ ಪೀಲ್ ಆಗೋದಾಗಲಿ ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ಆ ಥರ ಇದ್ದಾಗ ನಿಮ್ಮ ಸ್ಕಿನ್ನು ನಾರ್ಮಲ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಡ್ರೈ ಸ್ಕಿನ್ ಇರೋರಿಗೆ ಹೇಗೆ ಕಂಡುಹಿಡಿಯೋದು. ಇದೇ ಥರ ಫೇಸ್ ವಾಶ್ ಮಾಡಿ ಸ್ವಲ್ಪ ಹೊತ್ತಿಗೆನೇ ಅವ್ರ ಸ್ಕಿನ್ ಡ್ರೈ ಆಗೋಕ್ಕೆ ಶುರುವಾಗುತ್ತೆ. ಡ್ರೈ ಅಂತಂದರೆ ಪೀಲ್ ಆಗುತ್ತೆ, ಆ ಥರ ಕೆಲವ್ರಿಗೆ ಇದು ಸ್ಕಿನ್ ಪೀಲ್ ಆಗುತ್ತಲ್ವ, ಆ ಥರ ಪೀಲ್ ಆಗುತ್ತೆ. ಆಮೇಲೆ ತುಂಬ ಡ್ರೈ ಅನಿಸುತ್ತೆ, ಏನಾದರೂ ಕ್ರೀಮ್ ಹಚ್ಚಲೇಬೇಕು ಅಂತ ಅನಿಸುತ್ತೆ, ಇರಿಟೇಷನ್ ಆಗುತ್ತೆ. ಈಗ ನಾರ್ಮಲಿ ನಮಗೆ ವಿಂಟರ್ ಸೀಸನಲ್ಲಿ ಹೇಗೆ ನಾರ್ಮಲ್ ಸ್ಕಿನ್ ಇರೋರ್ಗೂ ಡ್ರೈ ಆಗುತ್ತೋ ಹಾಗೆ ಅವ್ರಿಗೆ ಯಾವಾಗಲೂ ಡ್ರೈ ಆಗೇ ಇರುತ್ತೆ ಸ್ಕಿನ್. ಈ ವಿಂಟರಲ್ಲಂತೂ ಕೇಳೋಕ್ಕೆ ಆಗಲ್ಲ, ಅಷ್ಟು ಜಾಸ್ತಿ ಆಗಿಬಿಡುತ್ತೆ ಅವ್ರಿಗೆ. ಡ್ರೈ ಸ್ಕಿನ್ ಜಾಸ್ತಿ ಅವ್ರು ಫೀಲ್ ಮಾಡ್ತಾರೆ, ತುಂಬ ಸಫರ್ ಮಾಡ್ತಾರೆ. ಆ ಥರ ಸ್ಕಿನ್ ಇದ್ದರೆ ಡ್ರೈ ಸ್ಕಿನ್ ಅಂತ ತಿಳ್ಕೊಬೇಕು. ನಂತರ ಈಗ ನಾವು ಆಯಿಲಿ ಸ್ಕಿನ್ಗೆ ಹೋಗೋಣ. ಆಯಿಲಿ ಸ್ಕಿನ್ ಹೇಗೆ ಇರುತ್ತೆ ಅಂತ ಅಂದರೆ ಫುಲ್ ಆಯಿಲಿ ಆಗುತ್ತೆ. ಸ್ವಲ್ಪ ಒಂಚೂರು ಬಿಸಿಲು ಹೋಗೋಂಗಿಲ್ಲ ಅಥವಾ ಮನೆಯಲ್ಲೇ ಇದ್ರೂ ಕೂಡ ಆಯಿಲ್ ಪ್ರೊಡಕ್ಷನ್ನು ಜಾಸ್ತಿ ಇರುತ್ತೆ ಸ್ಕಿನ್ನಲ್ಲಿ. ಹಾಗಾಗಿ ಆಯಿಲಿ ಅಂತ ಅನಿಸುತ್ತೆ, ತುಂಬ ಆಯಿಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಅವ್ರ ಸ್ಕಿನ್ನು ಆಯಿಲಿ ಅಂತ ತಿಳ್ಕೋಬೇಕು. ನೆಕ್ಸ್ಟು ಕಾಂಬಿನೇಷನ್ ಸ್ಕಿನ್ ಅಂತಂದರೆ ಡ್ರೈಯೂ ಇರುತ್ತೆ, ಆಯಿಲಿನೂ ಇರುತ್ತೆ. ಅದು ಹೇಗೆ ಕಂಡುಹಿಡಿಯೋದು ಅಂತಂದರೆ ಟಿ ಝೋನ್ ಅಂತ ಹೇಳ್ತೀವಿ. ಈಗ ಹಣೆ ಮೇಲೆ ಆಯಿಲಿ ಇರುತ್ತೆ, ನೋಸ್ ಮೇಲೆ ಇರುತ್ತೆ, ಮತ್ತು ಚಿನ್ನಲ್ಲಿ ಇರುತ್ತೆ. ಚೀಕ್ಸು ಎರಡು ಕಡೆನೂ ಡ್ರೈ ಇರುತ್ತೆ. ಸೊ ಆ ಥರ ಸ್ಕಿನ್ ಇದ್ದವ್ರಿಗೆ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ. ಎರಡೂ ಥರ ಸ್ಕಿನ್ನು ಕಂಬೈನ್ಡ್ ಆಗಿರುತ್ತೆ. ನೆಕ್ಸ್ಟು ಸೆನ್ಸಿಟಿವ್ ಸ್ಕಿನ್ ಹೇಗೆ ಅಂತಂದರೆ ಇಂಥ ಸ್ಕಿನ್ ಇರೋರು ಏನೇ ಅಪ್ಲೈ ಮಾಡಿದ್ರು, ಕ್ರೀಮ್ ಆಗಲಿ ಯಾವ್ದು ಹಾಕಿದ್ರೂ ಅವ್ರಿಗೆ ಅಲರ್ಜಿ ಆಗುತ್ತೆ, ರ್ಯಾಷಸ್ ಬರುತ್ತೆ. ತುಂಬ ಸೆನ್ಸಿಟಿವ್ ಆಗಿ ಅವರು ಸ್ಕಿನ್ ತುಂಬ ಕೇರ್ ಮಾಡಬೇಕಾಗುತ್ತೆ. ಅವ್ರು ಯಾವುದೇ ಕ್ರೀಮ್ ಹಚ್ಚಿದ್ರು ಅವ್ರಿಗೆ ಸೆಟ್ ಆಗೋದಿಲ್ಲ, ರ್ಯಾಷಸ್ ಬರೋದು ಜಾಸ್ತಿ ಆಗುತ್ತೆ, ರೆಡ್ನೆಸ್ ಬರುತ್ತೆ. ಆಮೇಲೆ ಸ್ಕಿನ್ ತುಂಬಾ ಏನೋ ಥ್ರೆಡ್ಡಿಂಗ್ ಮಾಡಿಸ್ಬೋದು, ಬಟ್ ಏನಾದರೂ ಒಂದು ಫೇಶಿಯಲ್ ಮಾಡಿಸಿದ್ರೆ ಒಂಥರ ಆ ಥರದ್ದೆಲ್ಲನೂ ಅವ್ರಿಗೆ ಸೆಟ್ ಆಗೋದೇ ಇಲ್ಲ, ರ್ಯಾಷಸ್ ಬಂದ್ಬಿಡುತ್ತೆ ತಕ್ಷಣನೇ. ಸೊ ಅದನ್ನು ಸೆನ್ಸಿಟಿವ್ ಸ್ಕಿನ್ ಅಂತ ತಿಳ್ಕೊಬೋದು. ಈ ಥರ ಸ್ಕಿನ್ ಟೈಪ್ನ ಯಾವ ಕೇರ್ ಮಾಡೋದು ಹೇಗೆ, ರೆಗ್ಯುಲರ್ ಡೈಲಿ ಕೇರ್ ಹೇಗೆ ಮಾಡಬೇಕು, ಮಂತ್ಲಿ ಕೇರ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಈಗ ಡ್ರೈ ಸ್ಕಿನ್ ಇರೋರಿಗೆ ಏನು ಮಾಡಬೇಕು ಅಂತಂದರೆ ಎವ್ರಿ 15 ಡೇಸ್ಗೆ ಇಲ್ಲ ವೀಕ್ಲಿ ಒನ್ಸು ಆಯಿಲ್ ಮಸಾಜ್, ಆಲಿವ್ ಆಯಿಲ್ ಆಗಿರ್ಬೋದು 1 ಟೀ ಸ್ಪೂನ್ ಅಷ್ಟು ತೊಗೊಂಡು ಫುಲ್ ಫೇಸ್ಗೆ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೋಬೇಕು. ರೆಗ್ಯುಲರ್ ಆಗಿ ಈ ಥರ ವೀಕ್ಲಿ ಒನ್ಸು ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅವ್ರಿಗೆ ಆಯಿಲಿ ಇದಾಗುತ್ತೆ, ಅಬ್ಸರ್ವ್ ಆಗುತ್ತೆ, ಸ್ಕಿನ್ ಸಾಫ್ಟ್ ಆಗುತ್ತೆ. ಆಮೇಲೆ ವೀಕ್ಲಿ ಒನ್ಸು ಇಲ್ಲ 15 ಡೇಸ್ಗೆ ಒನ್ಸು ಆಲ್ಮಂಡ್ ಇಂದ ಮಾಡಿರೋಂಥ ಪ್ಯಾಕ್, ಆಲ್ಮಂಡ್ ಸ್ವಲ್ಪ ತೊಗೊಂಡು ನೆನೆಸ್ಬಿಟ್ಟು ಅದನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ಅದನ್ನು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಹಚ್ಕೋಬೋದು. ಅದರಿಂದನೂ ಸ್ಕಿನ್ ಸಾಫ್ಟ್ ಇದೆ. ಆಮೇಲೆ ನಾರ್ಮಲ್ ಸ್ಕಿನ್ ಇರೋರ್ಗಂತೂ ಏನು ಮಾಡಿಕೊಡ್ರೂ ಸೂಟ್ ಆಗುತ್ತೆ. ಯಾವುದಾದ್ರೂ ಆಗ್ಬೋದು, ಯಾವುದು ಆಯಿಲಿ ಇದ್ದು ಸ್ಕಿನ್ಗೆ ಹಾಕೊಳ್ಳುವಂಥದ್ದು ಆಗಿರ್ಬೋದು, ಡ್ರೈ ಸ್ಕಿನ್ಗೆ ಹಾಕೊಳ್ಳುವಂಥದ್ದು ಕ್ರೀಮು, ಫೇಸ್ ವಾಶ್ ಯಾವುದೇ ಆಗಿರ್ಬೋದು, ಸೂಟ್ ಆಗುತ್ತೆ. ಆಯಿಲಿ ಸ್ಕಿನ್ ಅಂತಂದರೆ ಕೆಲವರು ಈಗ ತುಂಬ ಆಯಿಲ್ ಇರುತ್ತೆ, ಫೇಸ್ ಫುಲ್ ಆಯಿಲ್ ಇರುತ್ತೆ. ಇಂಥವ್ರಿಗೆ ಏನು ಮಾಡಬೇಕು, ಆಯಿಲ್ ಕಡಿಮೆ ಮಾಡಬೇಕಂತಂದರೆ ವೀಕ್ಲಿ ಒನ್ಸು ಮುಲ್ತಾನಿ ಮಿಟ್ಟಿ ಅಂತ ಸಿಗುತ್ತೆ, ಗದ್ಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೇಕು ಫೇಸ್ಗೆ. ಅಪ್ಲೈ ಮಾಡಿ ಒಂದು 15-20 ಮಿನಿಟ್ಸ್ ಬಿಡಬೇಕು, ಫುಲ್ ಡ್ರೈ ಆಗಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ವಾಶ್ ಮಾಡ್ಕೋಬೇಕು. ಆವಾಗ ಡ್ರೈ ಏನಾಗುತ್ತೆ, ಆಯಿಲನ್ನು ಅದು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ, ಎಳ್ಕೊಂಡ್ಬಿಡುತ್ತೆ ಎಲ್ಲನೂ. ಆಗ ಆಯಿಲ್ನೆಸ್ ಕಮ್ಮಿ ಆಗುತ್ತೆ. ಆವಾಗ ಸ್ವಲ್ಪ ನಾರ್ಮಲ್ ಆಗಿ ಚೆನ್ನಾಗಿರುತ್ತೆ. ವೀಕ್ಲಿ ಒನ್ಸ್ ಮಾಡಿಕೊಂಡ್ರೆ ಸಾಕು, ಈ ಪ್ಯಾಕ್ನ ಹಾಕ್ಕೊಂಡ್ರೆ ಸಾಕು. ಈಗ ಕಾಂಬಿನೇಷನ್ ಸ್ಕಿನ್ ಬರೋಣ. ಕಾಂಬಿನೇಷನ್ ಸ್ಕಿನ್ ಇದ್ದವ್ರಿಗೆ ಈಗ ಟಿ ಝೋನ್ ಇದ್ದರೆ, ಇನ್ನು ಹಣೆ ಮೇಲೆ, ನೋಸ್ ಮೇಲೆ ಮತ್ತು ಚಿನ್ ಮೇಲೆ ಆಯಿಲಿ ಇದ್ದಾಗ ಅದಕ್ಕೆ ಮುಲ್ತಾನಿ ಮಿಟ್ಟಿ ಪ್ಯಾಕ್ನ ಅಪ್ಲೈ ಮಾಡಬೇಕು. ಚೀಕ್ಸ್ ಮೇಲೆ ಡ್ರೈ ಇದ್ದರೆ, ಡ್ರೈ ಸ್ಕಿನ್ಗೆ ಏನು ಯೂಸ್ ಮಾಡ್ತೀವಿ ಪ್ಯಾಕ್ನ, ಅದನ್ನೇ ಯೂಸ್ ಮಾಡಬೇಕಾಗುತ್ತೆ. ಸೊ ಅವಾಗೇನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಆಯಿಲಿ ಇದ್ದಿದ್ದು ನಾರ್ಮಲ್ ಸ್ಟೇಜಿಗೆ ಬರುತ್ತೆ, ಡ್ರೈ ಇರೋ ಸ್ಕಿನ್ನು ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಸೊ ಆವಾಗ ಕಾಂಬಿನೇಷನ್ ಸ್ಕಿನ್ ಇದ್ದವ್ರಿಗೆ ಸ್ವಲ್ಪ ಅದು ಅವಾಯ್ಡ್ ಮಾಡಿಕೊಂಡು ನಾರ್ಮಲ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಸ್ಕಿನ್. ಆಮೇಲೆ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೂ ಅಷ್ಟೇ ಆಲಿವ್ ಆಯಿಲ್ನಲ್ಲಿ ಮಸಾಜ್ ಕೊಡ್ಬೋದು. ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ತುಂಬ ಬೆನಿಫಿಟ್ ಸಿಗುತ್ತೆ ಅದರಿಂದ.
ಬಟ್ ಆದಷ್ಟು ಅವರು ಬೇರೆ ಯಾವುದೇದೋ ಕ್ರೀಮ್ನ ಯೂಸ್ ಮಾಡೋದು, ಯಾವುದೋ ಕಾಸ್ಮೆಟಿಕ್ಸ್ನ ಯೂಸ್ ಮಾಡೋದೆಲ್ಲ ಮಾಡೋಕ್ಕೆ ಹೋದರೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಆಗೋದಿಲ್ಲ. ಸೊ ಹಾಗಾಗಿ ಆಲ್ಮಂಡ್ ಪ್ಯಾಕ್ನ ನಾನು ಯೂಸ್ ಮಾಡ್ಬೋದು, ಇಲ್ಲ ಇದನ್ನು ಬೇಕಾದ್ರೂ ಆಲಿವ್ ಆಯಿಲ್ ಮಸಾಜ್ನೂ ಒಳ್ಳೆಯದು. ಸೊ ಹಾಗೆ ಅವ್ರ ಸ್ಕಿನ್ಗೆ ಯಾವುದು ಆಗುತ್ತೋ ಅದನ್ನು ಹಾಕೋಬೇಕಾಗುತ್ತೆ. ಸೆನ್ಸಿಟಿವ್ ಸ್ಕಿನ್ಗೆ ಅಂತಲೇ ಕೆಲವು ಕಾಸ್ಮೆಟಿಕ್ಸ್ಗಳು ಬರುತ್ತೆ, ಫೇಸ್ ವಾಶ್ ಇರ್ಬೋದು ಅಥವಾ ಮೈಲ್ಡ್ ಫೇಸ್ ವಾಶು ಮತ್ತು ಮಾಯ್ಶ್ಚರೈಸರು. ಸೊ ಆ ಥರದ್ದೆಲ್ಲ ಕೆಲವೆಲ್ಲ ನಾನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಸ್ಕಿನ್ನ ಮೇಂಟೈನ್ ಮಾಡ್ಬೋದು. ಸೊ ಇಷ್ಟನ್ನು ನಾನು ಹೇಳ್ತಿರೋದು ನೀವು ರೆಗ್ಯುಲರಾಗಿ ಮಾಡ್ಕೊಳ್ಳುವಂಥ, ಮನೇಲಿ ಮಾಡ್ಕೊಳ್ಳುವಂಥ ಇದು ಏನೋ ಸ್ಕಿನ್ ಕೇರ್. ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಗೆ ಏನೇನು ಇದರಲ್ಲಿ ಮನೇಲಿ ಯೂಸ್ ಮಾಡ್ಕೊಳ್ಳುವಂಥ ಕಾಸ್ಮೆಟಿಕ್ಸ್, ಡ್ರೈ ಸ್ಕಿನ್ಗೆ, ಆಯಿಲಿ ಸ್ಕಿನ್ಗೆ, ಈ ಥರ ಸ್ಕಿನ್ ವೈಸ್ಗೆ ಸೂಟ್ ಆಗೋ ಥರ ಫೇಸ್ ವಾಶ್ ಇರ್ಬೋದು, ಮಾಯ್ಶ್ಚರೈಸರ್ ಇರ್ಬೋದು, ಅಥವಾ ಫೇಸ್ ಪ್ಯಾಕ್ ಇರ್ಬೋದು, ಮನೇಲಿ ಅಪ್ಲೈ ಮಾಡ್ಕೊಳ್ಳುವಂಥದ್ದನ್ನು ನಾನು ನಿಮಗೆ ಹೋಮ್ ಕೇರ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಅಂದ್ಬಿಟ್ಟು ನಾನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಯಾರಿಗಾದ್ರೂ ಬ್ಯೂಟಿಷಿಯನ್ ಕೋರ್ಸ್ ಕಲಿಬೇಕು ಅಂತಿದ್ರೆ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ ಎನ್ರೋಲ್ ಮಾಡ್ಕೊಳ್ಳಿ.